ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಪೊನ್ನಂಪೇಟೆ ತಾಲೂಕಿನ ಪೊನ್ನಪ್ಪ ಸಂತೆಯಿಂದ ಬಾಳೆಲೆಗೆ ತೆರಳುವ ಮಾರ್ಗದ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆಯಿಂದ ಶಾಸಕರಾದ ಅಜ್ಜಿಕುಟ್ಟಿರ ಎಸ್ ಪೊನ್ನಣ್ಣ ಅವರು ನೆರವೇರಿಸಿದರು. 2,30,00,000 ವೆಚ್ಚದಲ್ಲಿ ಈ ಕಾಮಗಾರಿ ಕೈಗೊಳ್ಳಲಾಗ್ತಾ ಇದ್ದು, ಸದ್ಯದಲ್ಲೇ ಈ ಕಾಮಗಾರಿ ಪ್ರಾರಂಭವಾಗಲಿದೆ ಎಂದು ಶಾಸಕರು ಈ ಸಂದರ್ಭ ತಿಳಿಸಿದರು. ನೂತನವಾಗಿ ಈ ರಸ್ತೆಯ ನಿರ್ಮಾಣ ಆಗಬೇಕು. ಪೊನ್ನಂಪೇಟೆ ಪರಿಸ್ಥಿತಿ ಸ್ವಲ್ಪ ಹದಗೆಟ್ಟಿರೋದ್ರಿಂದ ಇದರ ಪುನರ್ ನಿರ್ಮಾಣ ಆಗಬೇಕು ಅಂತ ಹೇಳುವಂಥ ಕಾರ್ಯಯೋಜನೆಗೆ PWD ಇಲಾಖೆಯಿಂದ 2,30,00,000 ರೂಪಾಯಿಯ ಅನುದಾನವನ್ನು ನೀಡಿ ಇದರಲ್ಲಿ 2 ಕಿಲೋಮೀಟರ್ ಉದ್ದದ ರಸ್ತೆಯ ನಿರ್ಮಾಣ ಮತ್ತು ಅಗಲೀಕರಣ ಕೂಡ ಆಗ್ತಾ ಇದೆ. ಅಂದರೆ 3 ಮೀಟರ್ ಇದ್ದಂಥ ಅಗಲದ ರಸ್ತೆ 5.5 ಮೀಟರ್ ಅಗಲ ಆಗಿ 1.5 ಕಿಲೋಮೀಟರ್ ಡಾಂಬರೀಕರಣ ಮತ್ತು 400 ಮೀಟರು ಕಾಂಕ್ರೀಟ್, ಈ ರೀತಿಯಾಗಿ ಈ ರಸ್ತೆಯ ನವೀಕರಣದ ಕಾರ್ಯಕ್ರಮ. ಅದಕ್ಕೆ ನಾವೆಲ್ಲ ಕೂಡ ಇವತ್ತು ಪ್ರಾರ್ಥನೆಯನ್ನು ಸಲ್ಲಿಸಿ ದೇವರ ಅನುಗ್ರಹವನ್ನು ಪಡೆದು ಸುಗಮವಾಗಿ, ಗುಣಮಟ್ಟವಾಗಿ, ಸಮಯಕ್ಕೆ ಸರಿಯಾಗಿ ಈ ರಸ್ತೆ ನಿರ್ಮಾಣ ಕಾಮಗಾರಿ ನಡೀಲಿ ಅಂತ ಪ್ರಾರ್ಥಿಸಿದ್ದೇವೆ. ಅದರಂತೆ ಕಾಮಗಾರಿ ಆಗಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ. ಹಾಗೆ ಗುತ್ತಿಗೆದಾರರು ಇದ್ದಾರೆ, ಸಮಯಕ್ಕೆ ಸರಿಯಾಗಿ ಮಾಡಬೇಕು ಅಂತ ಅವರಲ್ಲಿ ಕೂಡ ಕೋರ್ತೇನೆ. ಅನೇಕ ಟೆಂಡರ್ಗಳು ಆಗಿರುವಂಥ ಕಾಮಗಾರಿ ಪ್ರಾರಂಭ ಆಗ್ತಾ ಇದೆ. ಅದಕ್ಕೆ ಆ ರೀತಿಯಾದಂಥ ಸಮಸ್ಯೆ ಆಗಬಾರ್ದು. ಇದು ಹೊಸದಾಗಿ ಈಗ ನೀವು CMIDP ತಾನೇ, CMIDP ಇರೋದ್ರಿಂದ ಬದಲಾಗಿರುವಂಥ ಟಾರಿನ ರೇಟ್ ಕೂಡ ನಿಮಗೆ ಕೊಡ್ತಾರೆ ಅಂತ ಹೇಳಿದ್ದಾರೆ ಸರ್. ಅದಕ್ಕೆ ನೀವು ಯಾವುದೇ ಇದು ಏನು ಹೇಳೋದು ವಿಳಂಬ ಮಾಡಬಹುದು. ಈ ಸಂದರ್ಭ ಬ್ಲಾಕ್ ಅಧ್ಯಕ್ಷರಾದ ಮೀದೇರಿರ ನವೀನ್, ತಾಲೂಕು ಪ್ರಚಾರ ಸಮಿತಿ ಅಧ್ಯಕ್ಷರಾದ ಟಾಟು ಮಣ್ಣಪ್ಪ, ವಲಯಾಧ್ಯಕ್ಷರಾದ ಚೆಟ್ಟಿಮಾಡ ರಾಬಿನ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು.